ಶ್ರೀಕೃಷ್ಣ ರುಕ್ಮಿಣೀ ದೇವಿಯನ್ನು ಕರೆಕೊಂಡು ದ್ವಾರಕಾಪಟ್ಟಣ ಪ್ರವೇಶ ಮಾಡಿದ್ದಾನೆ. ರುಕ್ಮಿಣೀ ದೇವಿ ಅಪೇಕ್ಷೆಯಂತೆ ಬ್ರಾಹ್ಮ ವಿವಾಹ ನಡೀಬೇಕು, ವೈಭವೋಪೇತವಾಗಿ ಹೆಣ್ಣಿನ ಬೀಗರು ಗಂಡಿನ ಬೀಗರು ಎದುರುಗೊಳ್ಳೋದು, ಪರಸ್ಪರ ಮಾತುಕತೆ ಇದೆಲ್ಲ ನಡೀಬೇಕು ಅಂತ ಹೇಳಿ ಅಪೇಕ್ಷೆ ಪಟ್ಟರು. ಹಾಗೆ ಕೆಲವರು ದ್ವಾರಕೆಯಲ್ಲಿ ರುಕ್ಮಿಣಿ ಕಡೆ ಸೇರಿದರು, ಕೆಲವರು ಕೃಷ್ಣನ ಕಡೆ ಸೇರಿದರು. ನಿಶ್ಚಯಿತಾಂಬೂಲ ಮತ್ತು ವಿವಾಹ ಮಹೋತ್ಸವಕ್ಕೆ ಮೂಲಮಾಧವ ಅಂತ ಒಂದು ಸ್ಥಳ ಇದೆ. ದ್ವಾರಕಾಪಟ್ಟಣದಿಂದ ಸೋಮನಾಥಪುರಕ್ಕೆ ಹೋಗುವಾಗ ದಾರಿಯಲ್ಲಿ ಸಮುದ್ರ ತೀರದಲ್ಲೇ ಹೋಗಬೇಕು. ಆ ಸಮುದ್ರ ತೀರದ ಒಂದು ಗ್ರಾಮ, ಅದಕ್ಕೆ ಮೂಲಮಾಧವ ಅಂತ ಹೆಸರು. ಆ ಮೂಲಮಾಧವದಲ್ಲಿ ಇವತ್ತಿಗೂ ಕೂಡ ಕೃಷ್ಣ ಹೇಳ್ಕೊಂಡ ಅರಮನೆ, ರುಕ್ಮಿಣಿ ಹೇಳ್ಕೊಂಡಂಥ ಅರಮನೆ, ವಿವಾಹ ಮಂಟಪ ಎಲ್ಲವೂ ಕೂಡ ಇದೆ. ಅದನ್ನ ಅಲ್ಲಿ ಇವರು ವಿವಾಹಕ್ಕೋಸ್ಕರವಾಗಿ ಬಂದಿದ್ದಾರೆ. ಮಾತುಕತೆ ಶುರುವಾಗಬೇಕು, ಘಟನಾವಳಿ ನೋಡಬೇಕು. ವಿದ್ವಾಂಸರು, ಪಂಡಿತರು, ಜ್ಯೋತಿಷ್ಕರು ಬಂದು ಘಟನಾವಳಿಯನ್ನು ನೋಡ್ತಾ ಇದ್ದಾರೆ. ಸರ್ವ ವಿಧವಾಗಿಯೂ ಕೂಡ ಜೋಡಿ ಕೂಡಿ ಬಂದಿದೆ. ಆಮೇಲೆ ಹೆಣ್ಣು ಮಕ್ಕಳು, ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಪರಸ್ಪರ ಒಬ್ಬರು ಮನೆಗೊಬ್ಬರು ಹೋಗಿ ಮಂಗಳ ದ್ರವ್ಯವನ್ನು ಕೊಟ್ಟು ಬರಬೇಕು. ಅರಿಶಿಣ, ಕುಂಕುಮ, ಎಣ್ಣೆ ಇವನ್ನೆಲ್ಲ ಕೊಟ್ಟು ಬರಬೇಕು. ಕರ್ಣಾಭರಣ ಅದನ್ನೆಲ್ಲ ಸುವರ್ಣ ಪಾತ್ರೆಯಲ್ಲಿ ಇಟ್ಕೊಂಡು ಪರಸ್ಪರ ಒಬ್ರಿಗೊಬ್ರು ಮನೆಗೆ ಹೋಗಿದ್ದಾರೆ. ಅದು ವಾದ್ಯಘೋಷದೊಂದಿಗೆ ಹೋಗಬೇಕು ಅಂತ ಪದ್ಧತಿ. ರತ್ನೋಘ ಪೂರ್ಣ ರವಿವರ್ಣ ಸುವರ್ಣ ಪಾತ್ರೆ, ರತ್ನ ಮುತ್ತು ತುಂಬಿದಂಥ ಸುವರ್ಣ ಪಾತ್ರೆಯಲ್ಲಿ ಸತ್ಕರ್ಣ ಪತ್ರ ಮುಖ ಶೋಭನ ವಸ್ತು ರಾಶಿಂ, ಮಂಗಳ ದ್ರವ್ಯಗಳೇನಿದೆ ಅದನ್ನೆಲ್ಲ ಆ ಹರಿವಾಣದಲ್ಲಿ, ಚಿನ್ನದ ಹರಿವಾಣದಲ್ಲಿ ಇಟ್ಟುಕೊಂಡು ವಿಸ್ತೀರ್ಯ ಶಂಖ ಪಟಹ ಧ್ವನಿ ಪೂರಿತಾಶಾಹ ವಾದ್ಯಘೋಷದೊಂದಿಗೆ ವಧೂಗೃಹಕ್ಕೆ ಬಂದಿದ್ದಾರೆ ನಿಶ್ಚಯ ಮಾಡಲಿಕ್ಕೆ. ನಿಶ್ಚಯಿತಾಂಬೂಲ ವಧೂಗೃಹದಲ್ಲೇ ನಡಿಬೇಕು. ಆದ್ದರಿಂದ ವಧೂಗೃಹಕ್ಕೆ ಬಂದಿದ್ದಾರೆ. ಅಲ್ಲಿ ಮಾತುಕತೆ ಮೊದಲು ಪ್ರಾರಂಭ ಆಯಿತು. ಕುಲ ವಿಚಾರ ಮಾಡಬೇಕು ಅಂತ ಉಂಟು. ಮೊದಲು ಒಳ್ಳೆ ಕುಲದ ಕನ್ಯೆ ತರಬೇಕು, ಒಳ್ಳೆ ಕುಲದವನಿಗೆ ಕೊಡಬೇಕು. ರುಕ್ಮಿಣೀ ದೇವಿ ವಿದರ್ಭ ಕುಲದಲ್ಲಿ ಹುಟ್ಟಿದಂಥವಳು. ಶ್ರೀಕೃಷ್ಣ ವಿದರ್ಭ ಕುಲ ಅಂತಂದ್ರೆ ಅದು ದೊಡ್ಡ ಸಮುದ್ರದ ಹಾಗೆ ಇರುವಂಥ ಕುಲ. ವಿದರ್ಭ ಕುಲವೆಂಬ ಸಮುದ್ರದಲ್ಲಿ ಹುಟ್ಟಿದ ರತ್ನವೇ ರುಕ್ಮಿಣೀ ದೇವಿ. ಕೃಷ್ಣ ಚಂದ್ರವಂಶದಲ್ಲಿ ಹುಟ್ಟಿದವನು. ಚಂದ್ರನಿಗೂ ಮತ್ತು ಸಮುದ್ರಕ್ಕೂ ಬಹಳ ನಿಕಟ ಬಾಂಧವ್ಯ. ಆದ್ದರಿಂದ ವಿದರ್ಭ ದೇಶದ ಕನ್ಯೆಯಾದಂಥ ರುಕ್ಮಿಣೀ ದೇವಿಗೆ ಮೂಲ ಪುರುಷ ವಿದರ್ಭ ದೇಶ ಸಾಗರ. ವಿದರ್ಭ ಅನ್ನೋ ಕುಲ ಸಾಗರ. ಅದು ಆ ಸಾಗರವನ್ನು ಉಕ್ಕಿಸುವವನು ಚಂದ್ರ. ಚಂದ್ರವಂಶದಲ್ಲಿ ಕೃಷ್ಣ ಬಂದಿದ್ದಾನೆ. ಕುಲದ ಪರೀಕ್ಷೆ ಆಯಿತು. ಮತ್ತು ಕನ್ಯಾ ಮತ್ತು ವಧುಗಳ ವಧು ಮತ್ತು ವರರ ಸಂಬಂಧ ಬಹಳ ಚೆನ್ನಾಗಿದೆ. ರುಕ್ಮಿಣೀ ದೇವಿ ಸಾಕ್ಷಾತ್ ಪದ್ಮಾಲಯ ಅಂತ ಅವಳಿಗೆ ಹೆಸರು. ಪದ್ಮವೇ ಅವಳ ಮನೆ. ಲಕ್ಷ್ಮೀದೇವಿ ಹೆಸರು ಪದ್ಮಾಲಯ ಅಂತ. ಲಕ್ಷ್ಮೀ ದೇವಿನೇ ರುಕ್ಮಿಣಿ ಆದ್ರಿಂದ ಅವಳು ಕೂಡ ಪದ್ಮಾಲಯನೇ. ಆ ಪದ್ಮಕ್ಕೆ ಅದನ್ನ ಅರಳಿಸ್ತಕ್ಕಂಥದ್ದು, ಅದಕ್ಕೆ ಆಶ್ರಯವಾದದ್ದು ಜಲ. ಕೃಷ್ಣನಿಗೆ ನಾರಾಯಣ ಅಂತ ಹೆಸರು. ನಾರಾಯಣನೇ ಕೃಷ್ಣ. ನಾರಾಯಣ ಅಂತಂದ್ರೆ ನೀರಿನಲ್ಲಿ ವಾಸ ಮಾಡುವವನು ಅಂತ ಅರ್ಥ. ಸಮುದ್ರಶಾಯಿ ಇವನು. ಸಮುದ್ರಶಾಯಿ. ರುಕ್ಮಿಣೀ ದೇವಿಯ ಆಲಯವಾದಂಥ ಪದ್ಮವು ಕೂಡ ನೀರಿನಲ್ಲೇ ಹುಟ್ಟುವಂತಹದ್ದು. ಹಾಗಾಗಿ ಜೋಡಿ ಸರಿಯಾಗಿದೆ. ಇನ್ನು ಮುಂದಿನ ವಿಚಾರ ಏನು ಅಂತ ಕೇಳಿದಾಗ ಗಂಡಿನ ಕಡೆಯವರು ಹೇಳ್ತಾರೆ, ಈ ಕೆಲವು ಕಂಡೀಷನ್ ಹೇಳಿದ್ರಂತೆ. ನಮ್ಮ ಕನ್ಯೆಯನ್ನು ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ತೇವೆ, ಆದರೆ ಮದುವೆ ಮಾಡಿಕೊಂಡ ಮೇಲೆ ಕೃಷ್ಣ ರುಕ್ಮಿಣಿಯನ್ನ ಯಾವುದೇ ಭಾರದ ಕೆಲಸ ಹಚ್ಚಬಾರ್ದು. 4 ಮೈಲ್ ದೂರ ಹೋಗಿ ಮಡಿ ನೀರು ಕೊಡೋದು ಹೊತ್ಕೊಂಡು ಬಾ ಅಂತ ಇಂಥವೆಲ್ಲ ಹಚ್ಚಬಾರ್ದು. ಯಾವ ಭಾರದ ಕೆಲಸ ಹಚ್ಚಕೂಡ್ದು.
ಮತ್ತು ಯಾರ ಮೇಲಾದರೂ ಸಿಟ್ಟು ಬಂದಿದ್ದರೆ ಆ ಸಿಟ್ಟು ತಂದು ಹೆಂಡತಿ ಮೇಲೆ ಹಾಕಬಾರ್ದು. ರುಕ್ಮಿಣೀ ದೇವಿ ಮೇಲೆ ಒಂದು ದಿವಸವೂ ಕೂಡ ಸಿಟ್ಟು ಮಾಡಬಾರ್ದು, ಧ್ವನಿ ಎತ್ತಿ ವಾಯ್ಸ್ ರೈಸ್ ಮಾಡಿ ಮಾತಾಡಬಾರ್ದು. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಹಾಗೆ ಬೆಳೆಸಿದ್ದೀವಿ ಅವಳನ್ನು. ಧ್ವನಿ ಎತ್ತೇ ಗೊತ್ತಿಲ್ಲ ಅವಳಿಗೆ, ಧ್ವನಿ ಎತ್ತಿದ್ದು ಕೇಳಿಲ್ಲ. ಇನ್ನೊಂದು ಕಂಡೀಷನ್ ಏನು ಅಂದರೆ, ನಮ್ಮ ಹುಡುಗಿಯನ್ನು ಕೊಡ್ತೇವೆ, ಯಾವಾಗ ನಮಗೆ ಮನೆಯಲ್ಲಿ ಏನಾದರೂ ಸಮಾರಂಭ, ನಮ್ಮ ಕನ್ಯೆ ನಮ್ಮ ಮನೆಗೆ ಬರಬೇಕು ಅಂತ ಅನಿಸಿದಾಗ ನಾವು ಯಾರ ಕೈಲಾದರೂ ಹೇಳಿ ಕಳಿಸ್ತೇವೆ, ನೀವಾಗಿ ತಂದು ಬಿಡಬೇಕು. ಸಮಾರಂಭ ಆದಮೇಲೆ ನೀವೇ ಬಂದು ಕರ್ಕೊಂಡು ಹೋಗೋದು, ಇಷ್ಟೇ. ನಾವು ಬಂದು ಕರ್ಕೊಂಡು ಹೋಗೋದು, ನಾವು ತಂದು ಬಿಡೋದು ಅದೆಲ್ಲ ನಮಗೆ ಸರಿ ಹೋಗೋದಿಲ್ಲ. ಇನ್ನೊಂದು ಕಂಡೀಷನ್ನು, ಕರಿಷ್ಯ ಸೇನಾನ್ಯ ಪತ್ನಿ. ರುಕ್ಮಿಣಿ ಅಂದರೆ ರುಕ್ಮಿಣಿ ಮಾತ್ರ, ಮತ್ತೊಬ್ಬಳನ್ನು ಮದುವೆ ಮಾಡ್ಕೊಳ್ಕೊಡ್ತೀವಿ. ಮತ್ತು ಯಾವಾಗಲೂ ಹೆಣ್ಣಿನ ಕಡೆಯವ್ರನ್ನೇ ಹಚ್ಕೊಂಡಿರ್ಬೇಕು. ಗಂಡಿನ ಕಡೆಯವ್ರನ್ನ ಎಷ್ಟು ಬೇಕೋ ಅಷ್ಟು. ನಮ್ಮ ಕಡೆ ಹೆಣ್ಣಿನ ಕಡೆಯವ್ರು ನಾವು ಬರ್ತಿರ್ತೀವಿ, ಮಾಡ್ತೀವಿ, ನಮಗೆ ಬಹಳ ಉಪಚಾರ ಮಾಡಬೇಕು. ಹೆಣ್ಣಿನ ಬೀಗರ ಕಡೆಯವರು ಅಂತ ನಮ್ಮನ್ನು ಬಹಳ ಗೌರವಿಸಬೇಕು. ಸ್ವಾಂತರ್ಹಿ ವಲ್ಗು ವದನ ವರಯೇದ್ವರಿಷ್ಠಂ. ಇಷ್ಟಕ್ಕೆ ಒಪ್ಪಿಗೆ ಇದ್ದರೆ ನಾವು ಕನ್ಯಾದಾನ ಮಾಡ್ತೇವೆ ಎಂದು. ಕೃಷ್ಣನ ಕಡೆಯವರು ಹೇಳ್ತಾ ಇದ್ದಾರೆ, ಇದು ರುಕ್ಮಿಣಿ ಕಡೆಯವರು ಹೇಳಿದ ಮಾತು. ಕೃಷ್ಣನ ಕಡೆಯವರು ಹೇಳ್ತಾರೆ, ಭಾರದ ಕೆಲಸ ಏನೋ ಹಾಕೋದಿಲ್ಲ. ಈಗಾಗಲೇ ಕೃಷ್ಣ ಒಂದು ಮನೆ ಕಟ್ಟಿಟ್ಟಿದ್ದಾನೆ, 14 ಅಂತಸ್ತಿನ ಮನೆ. ಆ 14 ಅಂತಸ್ತಿನ ಮನೆ ಜವಾಬ್ದಾರಿ ನೋಡಿಕೊಂಡ್ರೆ ಸಾಕಷ್ಟು, ಭಾರದ ಕೆಲಸ ಏನಿಲ್ಲ. 14 ಅಂತಸ್ತಿನ ಮನೆ ಎಲ್ಲಿ ಕಸ ಗುಡಿಸೋದು, ಎಷ್ಟು ಎತ್ತರ ಏರಬೇಕು, ಅದೆಲ್ಲ ಆಗೋದಿಲ್ಲ ಅಂತ ಯೋಚನೆ ಮಾಡಬೇಡಿ. ಅದರಲ್ಲಿ ಮತ್ತು ಅಷ್ಟೇ ಅಲ್ಲ, 14 ಅಂತಸ್ತಿನ ಮನೆ ಕಟ್ಟಿಟ್ಟಿದ್ದಾನೆ ಕೃಷ್ಣ. ಆ ಮನೆಯಲ್ಲಿ ಬಂಗಾರದ ಬೆಟ್ಟ ಇದೆ, ಸುವರ್ಣಾದ್ರಿ, ಆಮೇಲೆ ಬೇಕಾದಷ್ಟು ಭೂಮಿ ಮಾಡಿಟ್ಟಿದ್ದಾನೆ. ಧಾನ್ಯಗಳು, ರತ್ನ, ಲವಣ ಸಮುದ್ರ, ಕ್ಷೀರ ಸಮುದ್ರ, ಕಬ್ಬಿನ ರಸದ ಸಮುದ್ರ, ತುಪ್ಪದ ಸಮುದ್ರ, ಮೊಸರಿನ ಸಮುದ್ರ, ಹಾಲಿನ ಸಮುದ್ರ ಎಲ್ಲ ಮಾಡಿಟ್ಟಿದ್ದಾನೆ. ಈಗಾಗಲೇ ಬೆಳಿಗ್ಗೆದ್ದು ಹಾಲಿಗೆ ಹೋಗಬೇಕಾಗಿಲ್ಲ, ಮೊಸರು ತರಬೇಕಾಗಿಲ್ಲ, ಮೊಸರಿನ ಸಮುದ್ರನೇ ಮಾಡಿಟ್ಟಿದ್ದಾನೆ. ಹಾಲಿನ ಸಮುದ್ರವೇ ಇದೆ, ಆ ಹಾಲು ಕಾಯಿಸಲೂ ಬೇಕಾಗಿಲ್ಲ, ಹಾಗೇ ಇರ್ತದೆ ಶತಮಾನಗಳು ತನಕ. ಆ ಹಾಲು ಕೆಟ್ಟು ಹೋಗೋದಿಲ್ಲ ಅಂಥದ್ದು, ಮೊಸರು ಹುಳಿ ಆಗೋದಿಲ್ಲ ಅಂಥ ಮೊಸರಿನ ಸಮುದ್ರ, ಸಿಹಿ ಮೊಸರಿನ ಸಮುದ್ರ, ಕ್ಷೀರ ಸಮುದ್ರ ಎಲ್ಲ ಮಾಡಿಟ್ಟಿದ್ದಾರೆ. ಅದರ ಜವಾಬ್ದಾರಿ ನೋಡ್ಕೊಳ್ಳಿಕ್ಕೆ ಬ್ರಹ್ಮದೇವರು, ಇಂದ್ರದೇವರು, ವರುಣದೇವರು ಒಂದೊಂದು ಅಂತಸ್ತಿನ ಜವಾಬ್ದಾರಿ ಒಬ್ಬೊಬ್ಬರಿಗಿದೆ. ಅವ್ರ ಮೇಲೆ ಒಂದು ಕಟಾಕ್ಷ ಇಟ್ಟರೆ ಸಾಕಷ್ಟೆ. ಬ್ರಹ್ಮಾದಿಗಳ ಮೇಲೆ ಲೀಲಾ ಕಟಾಕ್ಷೇಣ ಕರಿಷ್ಯತೀಯಂ. ಸುಮ್ಮನೆ ಕಟಾಕ್ಷ ಹಾಕಿದ್ರೆ ಅವರೆಲ್ಲ ತಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇಷ್ಟು ಕೃಷ್ಣನ ಕಡೆಯವರು ಹೇಳಿದರು. ಮತ್ತೆ ರುಕ್ಮಿಣಿ ಕಡೆಯವರು ಹೇಳ್ತಾರೆ, ನೀನು ನಿಮ್ಮ ಕೃಷ್ಣ ಮದುವೆ ಮಾಡಿಕೊಂಡ ಮೇಲೆ ಯಾವ ಸಮಾರಂಭಕ್ಕೂ ಹೋದರೂ ಹೆಂಡತಿನ ಕರ್ಕೊಂಡೇ ಹೋಗ್ಬೇಕು ಜೊತೆಗೆ. ತಾನೊಬ್ಬನೇ ಹೋಗೋದಲ್ಲ, ಮನೆ ಕಾಯ್ತಾ ಇರುವಂತ ಮನೆಯಲ್ಲಿ ಬಿಟ್ಟು ತಾನೊಬ್ಬನೇ ಹೋಗೋದಲ್ಲ. ಯಾವ ಫಂಕ್ಷನ್ಗೆ ಹೋದರೂ ಕೂಡ ರುಕ್ಮಿಣಿಯನ್ನು ಕರ್ಕೊಂಡೇ ಹೋಗ್ಬೇಕು, ಎಂದೂ ಬಿಟ್ಟಿರ್ಕೂಡ್ದು. ಅದಕ್ಕೆ ಕೃಷ್ಣನ ಕಡೆಯವರು ಹೇಳಿದರು, ಎಂದೂ ಬಿಟ್ಟಿರೋದಿಲ್ಲ ರುಕ್ಮಿಣಿಯನ್ನ. ರುಕ್ಮಿಣಿ ಇಲ್ಲದ ಜಾಗ ಬಿಡ್ತಾನೆ ಹೊರತು ರುಕ್ಮಿಣಿಯನ್ನ ಎಂದೂ ಬಿಟ್ಟಿರೋದಿಲ್ಲ. ಅವನು ಭೂಮಿಯಲ್ಲಿ ಅವತಾರ ಮಾಡಲಿ, ಮತ್ಸ್ಯ, ಕೂರ್ಮ, ವರಾಹ ಯಾವ ಅವತಾರ ಮಾಡಿದರೂ ಕೂಡ ಜೊತೆಗೆ ಲಕ್ಷ್ಮೀ ದೇವಿಯ ಒಂದು ರೂಪ ಇದ್ದೇ ಇರ್ತದೆ. ಆದ್ರಿಂದ ಮತ್ತು ಅಷ್ಟೇ ಇಲ್ಲ, ಕೃಷ್ಣ ಯಾವ ಆಭರಣ ಹಾಕ್ಕೊಳ್ತಾನೆ ಎಲ್ಲ ಲಕ್ಷ್ಮೀ ಸ್ವರೂಪದ ಆಭರಣ. ಅದು ಅವನು ಹಾಕ್ಕೊಳ್ಳುವ ಆಭರಣ, ಉಟ್ಕೊಳ್ಳುವ ಬಟ್ಟೆ ಎಲ್ಲ ಲಕ್ಷ್ಮೀ ಸ್ವರೂಪ. ಇಷ್ಟು ಅನ್ಯೋನ್ಯವಾಗಿರುವಾಗ ಬಿಟ್ಟು ಹೋಗೋ ಪ್ರಸಂಗ ಏನು ಬಂತು? ಇನ್ನೊಂದು ಕೇಳಿದ್ರಲ್ಲ, ಎಲ್ಲೆಲ್ಲೋ ಸಿಟ್ಟು ಬಂದರೆ ರುಕ್ಮಿಣಿ ಮೇಲೆ ತೋರಿಸ್ಬಾರ್ದು ಅಂತ. ಇಡೀ ಜಗತ್ತಿನ ಮೇಲೆ ಒಂದ್ಸಲ ಪರಮಾತ್ಮನಿಗೆ ಸಿಟ್ಟು ಬರ್ತದೆ ಪ್ರಳಯ ಕಾಲದಲ್ಲಿ. ಇಡೀ ಜಗತ್ತು ನಾಶ ಮಾಡ್ತಾನೆ, ಬ್ರಹ್ಮದೇವರಿಂದ ಹಿಡಿದು ಜಗತ್ತು ನಾಶ ಮಾಡ್ತಾನೆ. ಆಗಲೂ ಕೂಡ ರುಕ್ಮಿಣಿ ಮೇಲೆ ಸಿಟ್ಟಾಗೋದಿಲ್ಲ. ಅಂಥ ಪ್ರಳಯ ಕಾಲದಲ್ಲಿಯೂ ಕೂಡ ಆ ರುಕ್ಮಿಣಿ ದೇವಿಯ ಭುಜಾಲಿಂಗತನಾಗಿ ಆಲದೆಲೆ ಮೇಲೆ ಮಲಗಿರ್ತಾನಷ್ಟೇ ಹೊರತು ಆವಾಗಲೂ ಕೂಡ ಸಿಟ್ಟು ಮಾಡೋದಿಲ್ಲ. ಇನ್ನು ನಾವು ಹೇಳಿ ಕಳಿಸಿದ ಕೂಡಲೇ ನಮ್ಮ ಮನೆಗೆ ಕಳಿಸ್ಬೇಕು ಅಂತ ಅಂದ್ರಲ್ಲ, ಸಾಧಾರಣವಾಗಿ ರುಕ್ಮಿಣಿಯನ್ನು ದಾನ ಮಾಡಿದವರು, ಕೃಷ್ಣನಿಗೆ ದಾನ ಮಾಡಿದವರು ಮತ್ತೆ ನಮಗೆ ರುಕ್ಮಿಣಿಯನ್ನು ಕಳಿಸು ನಮ್ಮ ಮನೆಗೆ ಅಂತ ಕೇಳೋದಿಲ್ಲ. ಒಂದ್ಸಲ ದೇವರಿಗೆ ದುಡ್ಡು ಕೊಟ್ಟ ಮೇಲೆ ವಾಪಸ್ ಕೊಡ್ರಿ ಅಂತ ಯಾರು ಕೇಳ್ತಾರೆ? ಯಾರೂ ಕೇಳೋದಿಲ್ಲ. ಅಥ ಪ್ರದತ್ತಾಮ ಪಿತ, ಅಕಸ್ಮಾತ್ ಕೇಳಿದ್ರು ಕೂಡ ಕೃಷ್ಣ ಕೊಟ್ಟೇ ಕೊಡ್ತಾನೆ.
ಅದನ್ನು ಇಮ್ಮಡಿ ಮಾಡಿ ಕೊಡ್ತಾನೆ. ರುಕ್ಮಿಣಿ ಅಂದರೆ ಲಕ್ಷ್ಮಿ, ಸಂಪತ್ತು. ದೇವರಿಗೆ ಕೊಟ್ಟರೆ ಅದನ್ನು ಇಮ್ಮಡಿ ಮಾಡಿ ಕೊಡ್ತಾನೆ. ಯಾಕೆಂದ್ರೆ ಇವರು ಮತ್ತೆ ಪುನಃ ಅಷ್ಟನ್ನು ದೇವರಿಗೆ ಅರ್ಪಣೆ ಮಾಡುವವರು. ಇನ್ನು ಯಾವ ಕನ್ಯೆಯನ್ನು ಕೂಡ ವಿವಾಹ ಮಾಡ್ಕೊಳ್ಬಾರ್ದು ಅಂತ ಹೇಳಿದ್ದಕ್ಕೆ ಹೇಳ್ತಾನೆ, ಯಾವ ಕನ್ಯೆಯನ್ನು ವಿವಾಹ ಮಾಡ್ಕೊಳ್ಳೋದಿಲ್ಲ ರುಕ್ಮಿಣಿಯನ್ನು ಬಿಟ್ಟು. ಆದರೆ 16,108 ಮಂದಿಯನ್ನು ವಿವಾಹ ಮಾಡಿಕೊಂಡಿದ್ದಾನೆ. ಗೋಪಿಕಾ ಸ್ತ್ರೀಯರ ಜೊತೆಗೆ ವಿಹಾರ ಮಾಡಿದ್ದಾನೆ. ಅಲ್ಲೆಲ್ಲ ಈ ರುಕ್ಮಿಣಿ ದೇವಿಯ ಆವೇಶ ಇದೆ. ಲಕ್ಷ್ಮಿಯ ಆವೇಶ ಇದ್ದದ್ರಿಂದಲೇ ಪರಸ್ತ್ರೀಯರನ್ನ ಸ್ಪರ್ಶ ಮಾಡ್ತಾನಷ್ಟೇ ಹೊರತು ರುಕ್ಮಿಣಿಯ ಆವೇಶ ಇಲ್ಲದೆ, ಲಕ್ಷ್ಮೀ ದೇವಿ ಆವೇಶ ಇಲ್ಲದೆ ಯಾರನ್ನು ಕೂಡ ಮುಟ್ಟೋದಿಲ್ಲ ಪರಮಾತ್ಮ. ಅಂಥ ನಿಯಮದಲ್ಲಿರ್ತಕ್ಕಂಥವ್ರು. ನಮ್ಮನ್ನೇ ಹೆಂಡತಿ ಬಂಧುಗಳನ್ನೇ ಹಚ್ಚಿಕೊಂಡಿರ್ಬೇಕು ಅಂತ ಹೇಳಿದ್ರಲ್ಲ, ಸ್ಮರಣೆ ಮಾಡ್ತಾ ಇರಬೇಕು ಅಂತ. ಸದಾ ಅವ್ರ ಹಿಂದೆ ಒಂದು ಸಲ ರುಕ್ಮಿಣಿಯನ್ನು ಕೃಷ್ಣನಿಗೆ ದಾನ ಮಾಡಿದ ಮೇಲೆ ಆ ರುಕ್ಮಿಣಿಯ ಬಂಧುಗಳ ಹಿಂದೆ ಮುಂದೆ ಎಡ ಬಲದಿ ಸಂರಕ್ಷಣೆ ಮಾಡ್ತಾನೇ ಇರ್ತಾನೆ. ಸಂಪತ್ತು ಕೊಟ್ಟವರನ್ನ ಬೆನ್ನಿಂದ ಕಾಯ್ತಾ ಇರ್ತಾನೆ. ಹೀಗೆ ಮಾತುಕತೆಗೆ ಒಪ್ಪಂದ ಆಯಿತು. ಇನ್ನು ಮುಹೂರ್ತ ನೋಡ್ರಿ, ಯಾವ ಮುಹೂರ್ತ ಯಾವುದು ಸರಿಯಾಗಿದೆ ಅಂದರೆ ನಿತ್ಯಂ ಮುಹೂರ್ತೋದಯ. ಕೃಷ್ಣ ರುಕ್ಮಿಣಿಗೆ ಮದುವೆ ಮಾಡಲಿಕ್ಕೆ ಯಾವಾಗಲೂ ಮುಹೂರ್ತ ರೆಡಿ ಇದ್ದೇ ಇರ್ತದೆ. ಯಾಕೆ ಅಂದರೆ ಮುಹೂರ್ತ ಅಂದರೆ ಏನು? 5 ಗ್ರಹಗಳು ಉಚ್ಚ ಸ್ಥಾನದಲ್ಲಿರಬೇಕು. ಜಾತಕದಲ್ಲಿ 5 ಗ್ರಹ ಉಚ್ಚ ಸ್ಥಾನ, ಉಳಿದ ಗ್ರಹಗಳು ನೀಚ ಸ್ಥಾನದಲ್ಲಿದ್ದರೆ ಒಳ್ಳೆ ಮುಹೂರ್ತ ಅಂತ ಅರ್ಥ. ಶುಭ ಗ್ರಹ, ನೀಚ ಗ್ರಹಗಳೆಲ್ಲ ನೀಚ ಸ್ಥಾನದಲ್ಲಿರಬೇಕು, ಶುಭ ಗ್ರಹಗಳು ಉಚ್ಚ ಸ್ಥಾನದಲ್ಲಿರಬೇಕು. ಚಂದ್ರ ಶುಭ ಗ್ರಹ ಉಚ್ಚ ಸ್ಥಾನದಲ್ಲಿದ್ದಾನೆ. ರುಕ್ಮಿಣಿ ಕೃಷ್ಣ ಇಬ್ಬರ ಮುಖದಲ್ಲೇ ಚಂದ್ರ ಇದ್ದಾನೆ, ಆದ್ದರಿಂದ ಉಚ್ಚ ಸ್ಥಳ ಆಯಿತು. ಇವರ ಮಂದಹಾಸದಲ್ಲಿ ಬುಧ ಇದ್ದಾನೆ. ಬುಧ ಅಂದರೆ ಆಕಾಶದಲ್ಲಿ ಬುಧ ಕಾಣಿಸೋದೇ ಇಲ್ಲ, ಹೆಚ್ಚಿಗೆ ಬಹಳ ಕಡಿಮೆ ಪ್ರಕಾಶ. ನಕ್ರ ಹಾಗಿರ್ಬೇಕಂತೆ, ನಕ್ಕದ್ದು ಗೊತ್ತಾಗಬಾರ್ದು. ಅಟ್ಟಹಾಸ ಮಾಡಿ ಇದ್ದವ್ರ ಮೈ ಮೇಲೆ ಬಿದ್ದು ಹಾಗೆಲ್ಲ ನಗೋದಲ್ಲ. ನಕ್ರೋ ಇಲ್ಲವೋ ಅಂತನ್ನೋ ಹಾಗೆ ಸ್ವಲ್ಪ ನಗಬೇಕು, ಅದಕ್ಕೆ ಮಂದಹಾಸ ಅಂತಾರೆ. ಬುಧ ಮಂದ ಕಾಂತಿ, ಅದರಿಂದ ಇವರ ಮಂದಹಾಸದಲ್ಲಿ ಬುಧ ಇದ್ದಾನೆ. ಕೈಯಲ್ಲಿ ಅಂಗೈಯಲ್ಲಿ ಸೂರ್ಯ ಇದ್ದಾನೆ. ಇನ್ನು ಮಂಗಳ ಗ್ರಹ ನೀಚ ಗ್ರಹ, ಅವನು ಪಾದದಲ್ಲಿದ್ದಾನೆ. ಅಂದರೆ ಯಾರು ಭಗವಂತನ ಪಾದ ಸ್ಪರ್ಶ ಮಾಡ್ತಾರೆ ಅವರಿಗೆ ಮಂಗಳ ಆಗ್ತದೆ ಅಂತ ಅರ್ಥ. ಅಂಗಾಲ್ನಲ್ಲಿ ಕೇತು ಇದ್ದಾನೆ, ಗಮನದಲ್ಲಿ ಶನಿ ಇದ್ದಾನೆ. ಹೀಗೆ ಎಲ್ಲ ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿರಬೇಕು, ಉಚ್ಚ ಸ್ಥಾನ ನೀಚ ಸ್ಥಾನದಲ್ಲಿದ್ದಾರೆ. ಆದ್ದರಿಂದ ನಿತ್ಯಂ ಮುಹೂರ್ತೋದಯ, ಯಾವಾಗಲೂ ಮುಹೂರ್ತ ಇದ್ದದ್ದೇ. ತಾರಾಬಲ ಎಲ್ಲ ನೋಡ್ಬೇಕಲ್ಲ. ಅಂದ್ರೆ ತಾರ ಅಂದರೆ ಮಂತ್ರ, ಭಗವಂತನ ಮಂತ್ರವನ್ನ ಯಾರು ಜಪ ಮಾಡ್ತಾರೋ ಅವ್ರಿಗೆ ಯಾವಾಗಲೂ ತಾರಾಬಲ ಇದ್ದೇ ಇರ್ತದೆ. ಬಲ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಚಂದ್ರಬಲ, ತಾರಾಬಲ ಎಲ್ಲವೂ ಕೂಡ ಇರ್ತದೆ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇತೆ ಅಂಘ್ರಿಯುಗಂ ಸ್ಮರಾಮಿ ಅಂತ ಭಗವಂತನ ಪಾದದ ಸ್ಮರಣೆ ಬಂದರೆ ಎಲ್ಲ ಗ್ರಹಗಳೂ ಉಚ್ಚ ಸ್ಥಾನದಲ್ಲಿದ್ದ ಹಾಗೆ. ಅದರಿಂದ ಆದರೂ ಒಂದು 2-3 ದಿವಸ ಬಿಟ್ಟು ಒಂದು ಮುಹೂರ್ತ ಇಟ್ಕೊಟ್ರಂತೆ ಜ್ಯೋತಿಷ್ಕರು. ರುಕ್ಮಿಣಿ ದೇವಿಗೆ ಮಾತ್ರ 2-3 ಕಲ್ಪ ತಡೆದು ಇಟ್ಟ ಹಾಗೆ ಆಯ್ತಂತೆ ಆ ಮುಹೂರ್ತ. ಈ ಜ್ಯೋತಿಷ್ಕರಿಗೆ ಮುಹೂರ್ತ ಸಿಗಲೇ ಇಲ್ವ 3 ಕಲ್ಪದವರೆಗೆ ಅಂತ ಅಂದ್ಕೊಂಡಂತೆ. ಹೀಗೆ ವಿವಾಹೋತ್ಸವವನ್ನು ನಿರ್ಣಯ ಮಾಡಿದ್ದಾರೆ. ಆಮೇಲೆ ಇನ್ನೇನು ಮದುವೆ ಆಗಬೇಕು ಅಂತಂದಾಗ ಶ್ರೀಕೃಷ್ಣ, ನಾನು ಗಂಗಾ ಸ್ನಾನಕ್ಕೆ ಕಾಶಿಗೆ ಹೋಗ್ತೀನಿ ಅಂತ ಹೊರಟು. ಕಾಶಿ ಯಾತ್ರೆಗೆ ಹೋಗುವಾಗ ಬಂದು ತಡಿತಾ ಇದ್ದಾರೆ ಕೃಷ್ಣನ ಕಡೆಯವರು. ಪರಿಹೃತ ಭವಪಾಶ ಶ್ರೀಶ ಮಾಯಾ ಶೌರೇ ಕೃಷ್ಣ ತ್ರಿಭುವನ ಪರಿಗೀತಂ ತೀರ್ಥ ಜಾತಂ ತ್ವಯೀಶೇ. 3 ಲೋಕದಲ್ಲಿರುವ ಸಮಸ್ತ ತೀರ್ಥಗಳು ನಿನ್ನಲ್ಲೇ ಇದ್ದಾರೆ, ನಿನ್ನ ಪಾದದಲ್ಲೇ ಸಮಸ್ತ ತೀರ್ಥಗಳಿದ್ದಾವೆ. ನೀನು ತೀರ್ಥಯಾತ್ರೆಗೆ ಹೋಗ್ತೇನೆ ಅಂತ ಮುಂದೆ ಹೋದರೆ ನಿನ್ನ ಹೆಜ್ಜೆ ಇಟ್ಟ ಹಿಂದಿನ ಭಾಗ ಎಲ್ಲ ತೀರ್ಥ ಆಗುತ್ತಷ್ಟೇ ಹೊರತು ನಿನ್ನ ಮುಂದೆ ಸಿಗುವ ತೀರ್ಥ ಯಾವುದೂ ಕೂಡ ಇಲ್ಲ. ಈ ನಡ್ಕೊಂಡು ಹೋದಾಗೆ ಹಿಂದಿನ ಭಾಗವೇ ತೀರ್ಥ ಆಗ್ತದೆ. ಅಕಸ್ಮಾತ್ ನನಗೆ ಏನೇನು ಪ್ರಸಿದ್ಧವಾದ ತೀರ್ಥಗಳಿದೆ ಅದರ ಸ್ನಾನ ಮಾಡಬೇಕು ಅಂತ ಇಚ್ಛೆ ಬಂದರೆ, ಪ್ರತಿಯೊಬ್ಬರೂ ಪೂಜೆ ಮಾಡುವಾಗ ಮನೆಯಲ್ಲಿ ಕಲಶ ಇಟ್ಟು ನೀರು ತುಂಬಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಆ ಕಲಶೋದಕದಲ್ಲಿ
ಗಂಗಾದಿ ನದಿಗಳನ್ನ, ಪುಷ್ಕರಾದಿ ತೀರ್ಥಗಳನ್ನ, ಸಕಲ ಸಮುದ್ರಗಳನ್ನ ಆ ನೀರಿನಲ್ಲಿ ಆವಾಹನೆ ಮಾಡಿ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡ್ತಾರೆ. ಪ್ರತಿನಿತ್ಯ ಅನಂತ ಅನಂತ ರೂಪದಿಂದ ನಿನಗೆ ತೀರ್ಥಾಭಿಷೇಕ ಆಗ್ತಾನೇ ಇರುವಾಗ ನೀನ್ಯಾಕೆ ಗಂಗಾ ಸ್ನಾನಕ್ಕೆ ಕಾಶಿಗೆ ಹೋಗ್ಬೇಕು? ಎಲ್ಲಿ ನಿನ್ನ ಗುಣಕೀರ್ತನ ಮಾಡ್ತಾರೋ ಅಲ್ಲೇ ಸಕಲ ತೀರ್ಥಗಳಿರ್ತಾವೆ ಅಂತ ಉಂಟು. ಎಲ್ಲಿ ನಿನ್ನ ಗುಣಗಾನ ನಡೀತದೆ ಅದೇ ಕ್ಷೇತ್ರ ಉತ್ತಮ ಕ್ಷೇತ್ರ ಅಂತ ಶಾಸ್ತ್ರ ಇದೆ. ಸರ್ವಾಣಿ ತೀರ್ಥಾನಿ ವಸಂತಿ ತತ್ರ ಯತ್ರ ಅಚ್ಯುತೋದಾರ ಕಥಾ ಪ್ರಸಂಗ. ಎಲ್ಲಿ ಭಗವಂತನ ಕಥಾ ಪ್ರಸಂಗ ನಡೀತದೆ ಅಲ್ಲೇ ಸರ್ವ ತೀರ್ಥಗಳ ಸನ್ನಿಧಾನ ಇರ್ತದೆ. ಹೀಗಿರುವಾಗ ನೀನು ಯಾಕೆ ತೀರ್ಥ ಸ್ನಾನಕ್ಕೆ ಹೋಗ್ಬೇಕು? ಇಲ್ಲೇ ಇರು, ಈ ಮೂಲ ಮಾಧವದಲ್ಲೇ ಇರು. ಇದನ್ನೇ ಇಲ್ಲೇ ನೀನು ವಿವಾಹ ಮಾಡಿಕೊಂಡು ಇದನ್ನೇ ದೊಡ್ಡ ಕ್ಷೇತ್ರವನ್ನಾಗಿ ಮಾಡು ಅಂತ ಇವರು ರುಕ್ಮಿಣಿ ಕಡೆಯವರು ಕೃಷ್ಣನನ್ನ ತಡಿತಾ ಇದ್ದಾರೆ. ಮತ್ತು ನಿನಗೆ ಕಾಶಿ, ಮಾನಸ ಸರೋವರ, ಜಾಹ್ನವಿ ನದಿ, ಸರಸ್ವತಿ ನದಿ, ಕಾವೇರಿ ನದಿ, ಕಾಂಚಿ ಕ್ಷೇತ್ರ, ಬದರಿ ಕ್ಷೇತ್ರ ಎಲ್ಲ ಕಡೆ ಹೋಗಬೇಕು ಅಂತ ಅನಿಸಿದರೆ ರುಕ್ಮಿಣಿ ದೇವಿಯಲ್ಲಿ ಎಲ್ಲವೂ ಕ್ಷೇತ್ರಗಳು ಇದ್ದಾವೆ. ಯಾಕೆಂದರೆ ಕಾಶಿ ಹೇಗಿದೆ ಅಂತಂದರೆ ಭೌಗೋಳಿಕವಾಗಿ ಬಿಲ್ಲಿನ ಆಕಾರದಲ್ಲಿ ಇದೆಯಂತೆ. ಹುಬ್ಬು ಹೇಗೆ ವಕ್ರವಾಗಿರ್ತದೆ ಆ ರೀತಿ ಕಾಶಿ ಇದೆಯಂತೆ ಭೌಗೋಳಿಕವಾಗಿ. ಪರೀಕ್ಷೆ ಮಾಡಿದವರು ಹೇಳ್ತಾರೆ ಕಾಶಿ ಇರೋದೇ ಹುಬ್ಬಿನಂತೆ ವಕ್ರವಾಗಿದೆ. ಆದ್ದರಿಂದ ರುಕ್ಮಿಣಿ ದೇವಿಯ ಹುಬ್ಬೇ ಕಾಶಿ ಅಂತ ಭಾವಿಸಿ. ರುಕ್ಮಿಣಿ ದೇವಿಯ ನಾಭಿ ಅಂದರೆ ಆಳವಾಗಿರಬೇಕು ಹೊಕ್ಕಳು. ಮಾನಸ ಸರೋವರ ಆಳವಾಗಿದೆ. ರುಕ್ಮಿಣಿ ದೇವಿಯ ನಾಭಿಯಲ್ಲೇ ಮಾನಸ ಸರೋವರ ಇದೆ ಅಂತ ತಿಳ್ಕೊ. ರುಕ್ಮಿಣಿ ದೇವಿ ಹಾಕೊಂಡಿರ್ತಕ್ಕಂಥ ಮುತ್ತಿನ ಸರ, ಬಿಳಿ ಮುತ್ತಿನ ಸರ, ಅದೇ ಗಂಗಾ ನದಿ ಅಂತ ತಿಳ್ಕೊ. ಗಂಗಾ ನದಿ ಬಿಳಿ ನೀರು, ಮುತ್ತು ಬಿಳಿ ಇರ್ತದೆ. ಅದರಿಂದ ಅವಳು ಹಾಕೊಂಡ ಮುತ್ತಿನ ಸರವೇ ಜಾಹ್ನವಿ ನದಿ. ಸರಸ್ವತಿ ನದಿ ಅದು ಗುಪ್ತಗಾಮಿನಿ, ಕಾಣಿಸೋದಿಲ್ಲ. ಹೆಣ್ಣು ಮಕ್ಕಳು ವಸ್ತ್ರ ಉಡುವಾಗ ಒಂದು ನೀವಿ ಅಂತ ಒಂದು ಸುತ್ತಕೊಂಡು ಇಟ್ಕೊಳ್ತಾರೆ, ಅದು ಗುಪ್ತವಾಗಿರ್ತದೆ. ನೀವಿ ದಿವ್ಯ ಸರಸ್ವತಿ. ಆ ರುಕ್ಮಿಣಿ ದೇವಿಯ ತಲೆ ಕೂದಲನ್ನೇ ಕಾವೇರಿ ಅಂತ ಭಾವಿಸು. ಕಾಂಚಿ ಅಂತಂದ್ರೆ ಒಂದೊಂದು ಕ್ಷೇತ್ರ. ಇನ್ನೊಂದರ್ಥ ಕಾಂಚಿ ಅಂತಂದ್ರೆ ಸೊಂಟದಲ್ಲಿ ಹಾಕೊಳ್ತಕ್ಕಂಥ ಒಂದು ಚಿನ್ನದ ಬೆಲ್ಟ್ ಇದ್ದ ಹಾಗಿರ್ತದೆ, ಅದಕ್ಕೆ ಕಾಂಚಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ರುಕ್ಮಿಣಿ ದೇವಿ ಆ ಆಭರಣವನ್ನು ಧರಿಸಿದ್ದಾಳೆ, ಒಡ್ಯಾಣ ಅಂತಾರೆ. ಅದನ್ನೇ ಕಾಂಚಿ ಕ್ಷೇತ್ರ ಅಂತ ಭಾವಿಸು. ಕುಚೋಚ್ಚ ಬದರಿ, ಉನ್ನತವಾದಂಥದ್ದು ಬದರಿ ಕ್ಷೇತ್ರ, ಅದು ರುಕ್ಮಿಣಿ ದೇವಿಯಲ್ಲೇ ಇದೆ. ಕಾವೇರ್ಯಂತರಗಾಸ್ಯ ಚಂದ್ರ ಸರಸೀಂ, ಚಂದ್ರ ಪುಷ್ಕರಣಿ. ಕಾವೇರಿಯ ಎರಡು ಭಾಗದಲ್ಲಿ ಮಧ್ಯದಲ್ಲಿ ಚಂದ್ರ ಪುಷ್ಕರಣಿ ಇದೆ. ಎರಡು ಕಣ್ಣಿನ ನಡುವಿರುವ ಭಾಗವೇ ಚಂದ್ರ ಪುಷ್ಕರಣಿ ಅಂತ ಭಾವಿಸು. ಹೀಗೆ ಭಾವಿಸಿ ನೀನು ಯಾತ್ರಾಸ್ತು ಭೈಷ್ಮೀಂ ಪ್ರತಿ, ರುಕ್ಮಿಣಿ ಕಡೆ ಯಾತ್ರೆಗೆ ಹೋಗು. ಈ ರೀತಿ ಕೃಷ್ಣನನ್ನು ತಡೆದ್ರು. ಸರಿ, ನೀವೆಲ್ಲ ಹೇಳಿದ ಮೇಲೆ ನಿಮ್ಮ ಮಾತು ಮೀರಿ ಕಾಶಿಗೆ ಹೋಗೋದು ಸರಿಯಲ್ಲ ಅಂತ ವಾಪಸ್ ಬಂದ್ಬಿಟ್ನಂತ 2 ಹೆಜ್ಜೆ ಹೋಗಿ. ಇವತ್ತು ಅದನ್ನೆಲ್ಲರೂ ಚೆನ್ನಾಗಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ಅದೊಂದು ಮಾತ್ರ ಚೆನ್ನಾಗಿ ಅನುಷ್ಠಾನ ಮಾಡ್ತಾರೆ. ಆಮೇಲೆ ಮಾಲೆ ಕೊಟ್ಟರು, ಮಾಲೆ ಹಾಕಬೇಕು. ರುಕ್ಮಿಣಿ ಕೈಯಲ್ಲಿ ಒಂದು ಮಾಲೆ ಕೊಟ್ಟಿದ್ದಾರೆ. ಆ ಮಾಲೆಯನ್ನು ರುಕ್ಮಿಣಿ ದೇವಿ ಹಿಡ್ಕೊಂಡು ಎಲ್ಲ ದೇವತೆಗಳ ಮಧ್ಯದಲ್ಲಿ ಬಂದಾಗ ಆ ದೇವತೆಗಳನ್ನೆಲ್ಲ ರುಕ್ಮಿಣಿ ದೇವಿಯ ಬುದ್ಧಿ ಪರಿಚಯ ಮಾಡಿಕೊಡ್ತಂತೆ. ಗೆಳತಿಯರು ಇವನು ಅಂತ ಗೆಳತಿ ಹೇಗೆ ಪರಿಚಯ ಮಾಡಿಕೊಡ್ತಾಳೆ, ಆ ರೀತಿ ರುಕ್ಮಿಣಿಯ ಗೆಳತಿನೇ ಅಲ್ಲಿರ್ತಕ್ಕಂಥ ದೇವತೆಗಳನ್ನೆಲ್ಲ ಪರಿಚಯ ಮಾಡಿಕೊಟ್ಲಂತೆ. ಇವನು ಪದ್ಮಯೋನಿ ಅಂತ ಇವನ ಹೆಸರು. ಬ್ರಹ್ಮದೇವರನ್ನ ತೋರಿಸಿ ಆ ಬುದ್ಧಿ ಹೇಳಿದ್ದು ರುಕ್ಮಿಣಿ, ಇವಳು ಪದ್ಮಯೋನಿ. ಸೃಷ್ಟಿಯ ಆದಿಯಲ್ಲಿ ಪರಮಾತ್ಮನ ನಾಭಿಯಲ್ಲಿ ಒಂದು ಪದ್ಮ ಹುಟ್ಟಿತು. ಆ ಪದ್ಮದಲ್ಲಿ ಹುಟ್ಟಿದವನು ಇವನಾದ್ದರಿಂದ ಇವನನ್ನು ಪದ್ಮಯೋನಿ ಅಂತ ಕರೀತಾರೆ. ಸ್ವಯಂಭೂ ಅಂತ ಹೆಸರು ಇವನಿಗೆ. ಇನ್ನೊಂದು ಹೆಸರಿದೆ, ಒಂದೊಂದು ಊರಲ್ಲೂ ಒಂದೊಂದು ಹೆಸರಿಟ್ಕೊಂಡು ಓಡಾಡ್ತಿರ್ತಾರೆ ಕೆಲವು. ಇವನನ್ನು ಪದ್ಮಯೋನಿ ಅಂತ ಕರೀತಾರೆ. ಸ್ವಯಂ ಅಂದರೆ ಪರಮಾತ್ಮ, ಅವನಿಂದ ಹುಟ್ಟಿದವನಾದ್ರಿಂದ ಸ್ವಯಂಭೂ ಅಂತ ಹೆಸರು. ಅಂದರೆ ವಿಷ್ಣುವಿನಿಂದ ಹುಟ್ಟಿದ್ರಿಂದ ಅಜ ಅಂತ ಹೆಸರು. ಆತ್ಮ ಅಂದರೆ ಪರಮಾತ್ಮ, ಆ ಪರಮಾತ್ಮನ ಮಗನಾದ್ರಿಂದ ಆತ್ಮಯೋನಿ ಅಂತ ಹೆಸರು. ಇವನ ತಲೆಯಲ್ಲಿ ಯಾವಾಗಲೂ ವೇದಗಳಿದ್ದೇ ಇರ್ತದೆ, ಬ್ರಹ್ಮದೇವರ ತಲೆಯಲ್ಲಿ. ಆದ್ರಿಂದ ವೇದಗರ್ಭ ಅಂತ ಅವನಿಗೆ ಹೆಸರಿದೆ. ಹಿಂದೆ ಹುಟ್ಟಿದ ಕೂಡಲೇ ತಂದೆಯನ್ನು ನೋಡಬೇಕು ಅಂತ
50 ವರ್ಷಗಳ ಕಾಲ ತಪಸ್ಸು ಮಾಡಿದಂಥ ಮಹಾನುಭಾವ ಈತ. ಆಮೇಲೆ ಭಗವಂತನ ಸಾಕ್ಷಾತ್ಕಾರ ಪಡ್ಕೊಂಡವನು, ದಿವ್ಯವಾದ ರೂಪವನ್ನು ನೋಡಿದವನು. ಪರಮಾತ್ಮನ ಆಜ್ಞೆಯಂತೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವ ಕೆಲಸವನ್ನು ಹೊತ್ತುಕೊಂಡಿದ್ದಾನೆ. ಸೃಷ್ಟಿಕರ್ತ ಬ್ರಹ್ಮ ಅಂತ ಕರೆಸ್ಕೊಂಡಿದ್ದಾನೆ. ಹೀಗೆ ಬುದ್ಧಿ ಗೆಳತಿ ಹೇಳಿದ್ನು. ಅವನ ಪಕ್ಕದಲ್ಲಿ ಇನ್ನೊಬ್ಬ ಇದ್ದ. ಇವನಿದ್ದಾನಲ್ಲ, ಇವನು ಜೀವೋತ್ತಮ ಅಂತ ಕರೀತಿರ್ತಾರಲ್ಲ, ಇವನೇ ಅವನು. ಜೀವೋತ್ತಮ ಅಂದರೆ ಎಲ್ಲ ಇಂದ್ರಿಯಗಳ ಅಧಿಪತಿಯಾಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರು ಇವರು. ಬ್ರಹ್ಮದೇವರಿಗೆ ಸಮಾನರಾಗಿದ್ದಾರೆ, ಹೆಚ್ಚಿಲ್ಲ ಕಡಿಮೆ ಇಲ್ಲ. ಹಿಂದೊಮ್ಮೆ ಯಾರು ದೊಡ್ಡವರು ಅಂತ ವಿವಾದ ಬಂದಾಗ ಈ ಮುಖ್ಯ ಪ್ರಾಣದೇವರು ನಾನೇ ದೊಡ್ಡವನು, ಜೀವೋತ್ತಮ ಅಂತ ಜಗತ್ತಿಗೆ ಸಾಬೀತುಪಡಿಸಿದವರು. ಯಾರು ದೊಡ್ಡವರು ಅಂತ ವಿವಾದ ಬಂತು. ಬ್ರಹ್ಮದೇವರು ಹೇಳಿದ್ರಂತೆ, ದೇಹದಲ್ಲಿರುವ ದೇವತೆಗಳ ಪೈಕಿ ಯಾರು ಬಿಟ್ಟು ಹೋದಾಗ ದೇಹ ಕುಸಿದು ಬೀಳುತ್ತದೋ ಅವರು ದೊಡ್ಡವರು ಅಂತ. ಚಂದ್ರ ಬಿಟ್ಟು ಹೋದ, ದೇಹ ಬೀಳಲಿಲ್ಲ. ಸೂರ್ಯ ಬಿಟ್ಟು ಹೋದ, ದೇಹ ಬೀಳಲಿಲ್ಲ. ಎಲ್ಲರೂ ಬಿಟ್ಟು ಹೋದ್ರು, ದೇಹ ಬೀಳಲಿಲ್ಲ. ಪ್ರಾಣದೇವರು ಹೋದ್ಮೇಲೆ ಮಾತ್ರ ದೇಹ ಬಿದ್ದೋಯ್ತು. ಆದ್ದರಿಂದ ಜೀವೋತ್ತಮ ಅಂತ ಸಾಬೀತುಪಡಿಸಿದವನು ಇವನು. ಪ್ರತಿಯೊಬ್ಬ ಜೀವರು, ಕೋಟಿ ಕೋಟಿ ಜೀವರಿದ್ದಾರೆ. ಪ್ರತಿಯೊಬ್ಬ ಜೀವರ ಹೃದಯದಲ್ಲಿದ್ದುಕೊಂಡು ಹಂಸ ಸೋಹಂ ಸ್ವಾಹ ಅಂತ ಒಂದು ಕ್ಷಣ ಬಿಡದೇನೆ ಹಂಸ ಮಂತ್ರ ಜಪ ಮಾಡ್ತಾ ಇರ್ತಾನೆ. ಅಷ್ಟು ಜಪಶೀಲನಾಗಿದ್ದಾನೆ ಈ ಮುಖ್ಯ ಪ್ರಾಣ. ಪರಮಾತ್ಮನ ಮಂತ್ರ ಅದು, ಹಂಸ ಮಂತ್ರ. ಅದನ್ನು ಜಪ ಮಾಡ್ತಾ ಇರೋದ್ರಿಂದ ನಾವು ನಿರಂತರ ಉಸಿರಾಡ್ಕೊಂಡಿದ್ದೀವಿ. ಅವರು ಏನಾದರೂ ನಮ್ಮ ಹಾಗೆ ಬಿಟ್ಟುಬಿಟ್ರೆ ಜಪ ಮಾಡೋದನ್ನ ಇಡೀ ಜಗತ್ತೇ ನಿಂತು ಹೋಗ್ತದೆ. ಎಲ್ಲ ದೇವತೆಗಳಿಗೆ, ಈ ಪ್ರಾಣನಿಂದ ಕೆಳಗಿರ್ತಕ್ಕಂಥ ಎಲ್ಲ ದೇವತೆಗಳಿಗೆ ರಾಕ್ಷಸರ ಅಸುರರ ಆವೇಶ ಆಗ್ತದೆ. ಒಮ್ಮೊಮ್ಮೆ ಪರಮಾತ್ಮನನ್ನು ವಿರೋಧ ಮಾಡಿದ್ದುಂಟು. ಆದರೆ ಈ ಮುಖ್ಯ ಪ್ರಾಣ ಮಾತ್ರ ಯಾವತ್ತೂ ಭಗವಂತನನ್ನು ವಿರೋಧ ಮಾಡಿಲ್ಲ. ಅಂಥ ಮಹತ್ವ ಇವನ. ಎಂದೂ ಪರಮಾತ್ಮನ ವಿರೋಧ ಮಾಡಿಲ್ಲ, ಭಗವಂತನಿಗೆ ವಿರುದ್ಧವಾಗಿ ಚಿಂತನೆ ಮಾಡಿಲ್ಲ, ಯೋಚನೆ ಮಾಡಿಲ್ಲ. ವಿನೋದಕ್ಕಾಗಿಯೂ ಕೂಡ ಪರಮಾತ್ಮನ ವಿರುದ್ಧ ನಿಲ್ಲುವವನಲ್ಲ. ಆದ್ದರಿಂದ ಎಂಥ ಆಭಾಸದ ಕಥೆ ಇದು, ಆಂಜನೇಯ ಯುದ್ಧ. ರುಕ್ಮಿಣಿ ದೇವಿಗೆ ಗೆಳತಿಗೆ ಪರಿಚಯ ಮಾಡ್ಕೊಳ್ತಿದ್ದಾಳೆ. ಈ ವಾಯುದೇವರೇ ಹನುಮ ಭೀಮ ಮಧ್ವರಾಗಿ ಅವತಾರ ಮಾಡಿದ್ದಾರೆ. ಪರಮಾತ್ಮನ ವಿಷಯದಲ್ಲಿ ಒಂದು ಸಲವೂ ಕೂಡ ಇವರಿಗೆ ಬುದ್ಧಿ ವ್ಯತ್ಯಾಸ ಆಗೋದಿಲ್ಲ. ಅಂಥ ಶುದ್ಧ ಬುದ್ಧಿ ಉಳ್ಳವರು ವಾಯುದೇವರು. ಹಿಂದೆ ಕ್ಷೀರ ಸಮುದ್ರ ಮಥನ ಮಾಡಿದಾಗ ಇಡೀ ಜಗತ್ತೇ ನಾಶ ಆಗುವಂಥ ವಿಷ ಬಂದರೆ ಆ ವಿಷವನ್ನು ಪಾನ ಮಾಡಿ ಜಗತ್ತನ್ನು ಉಳಿಸಿದಂಥ ಮಹಾನುಭಾವ ಈತ. ಹನುಮ ಭೀಮಾವತಾರ ಆಗಿದೆ, ಇನ್ನು ಮುಂದೆ ಮಧ್ವಾವತಾರ ಮಾಡಿ ಸತ್ಯಾಸ್ತ್ರಗಳನ್ನು ರಚನೆ ಮಾಡ್ತಕ್ಕಂಥವನು. ಹೀಗೆ ಮುಖ್ಯ ಪ್ರಾಣದೇವರ ಪರಿಚಯ ಮಾಡಿಕೊಟ್ಟು. ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥವ್ರು ಇವನು ಭವ, ರುದ್ರದೇವರು. ಇವರು ಬ್ರಹ್ಮದೇವರ ಮಗ. ಇಲ್ಲಿದ್ದಾನೆ, ಪಕ್ಕದಲ್ಲಿದ್ದಾನೆ ವಿಹಂಗರಾಜ ಗರುಡ. ಅಲ್ಲಿ ಪಕ್ಕದಲ್ಲಿ ಕೂತಿದ್ದಾನೆ ಶೇಷ ಅಹೀಶ್ವರ. ಅವರು 3 ಮಂದಿಗೂ ಕೂಡ ಸಮಾನವಾದ ಜ್ಞಾನ ಬಲ ಎಲ್ಲವೂ ಇದೆ. ಯಾವಾಗಲೂ ಪರಮಾತ್ಮನ ಸೇವೆಯಲ್ಲಿ ಆಸಕ್ತರು. ಈ ಶಿವನನ್ನ ಮದುವೆ ಮಾಡ್ಕೋಬೇಡ ನೀನು, ಯಾಕೆಂದ್ರೆ ಶಿವ ಈಗಾಗಲೇ ಗೌರಿ ಅಂತ ಒಂದು ಕನ್ಯೆಯನ್ನು ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆದ್ರಿಂದ ಶಿವನನ್ನ ಮದುವೆ ಮಾಡ್ಕೋಬೇಡ. ಶೇಷದೇವರು ಅಸಾಧಾರಣ ಸಾಮರ್ಥ್ಯ ಶೇಷದೇವರಿಗೆ. ರುದ್ರದೇವರಿಗೇನು ಕಡಿಮೆ ಇಲ್ಲ. ದೈತ್ಯರದ್ದು 3 ಪಟ್ಟಣಗಳಿತ್ತಂತೆ. 3 ಪಟ್ಟಣಗಳನ್ನ ರುದ್ರದೇವರು ಸುಟ್ಟು ಹಾಕಿ ಪುರಾರಿ ಅಂತ ಅನಿಸ್ಕೊಂಡವರು. ಭಗವಂತ ಮುರಾರಿ, ರುದ್ರದೇವರು ಪುರಾರಿ. 3 ಪುರಗಳನ್ನು ಸುಟ್ಟವರು. ಶೇಷದೇವರ ಸಾಮರ್ಥ್ಯಕ್ಕೇನು ಕಡಿಮೆ ಇಲ್ಲ. ಇಡೀ ಭೂಮಂಡಲವನ್ನ ತಲೆ ಮೇಲೆ ಹೊತ್ತಿದ್ದಾರಂತೆ ಶೇಷದೇವರು. ಆದ್ರೆ ಅವರಿಗೆ ತಲೆ ಮೇಲೆ ಭೂಮಿ ಇದೆ ಅನ್ನೋ ಅನುಭವನೇ ಬರ್ತಾ ಇಲ್ಲ. ಸಣ್ಣ ಸಾಸಿವೆ ಕಾಳನ್ನು ತಲೆ ಮೇಲೆ ಇಟ್ಕೊಂಡ್ರೆ ಯಾರಿಗಾದರೂ ತಲೆ ಮೇಲೆ ಸಾಸಿವೆ ಇದೆ ಅಂತ ಅನುಭವಕ್ಕೆ ಬರ್ತದ? ಇಷ್ಟಿಷ್ಟು ಮಂತ್ರಾಕ್ಷತೆ ಹಾಕೊಂಡ್ರೆ ಅನುಭವಕ್ಕೆ ಬರಲ್ಲ. ಇನ್ನು ಸಾಸಿವೆ ಇದ್ದದ್ದು ಹೇಗೆ ಗಮನಕ್ಕೆ ಬರ್ತದೆ? ಆ ರೀತಿ ಇಡೀ ಭೂಮಂಡಲವನ್ನು ಸಾಸಿವೆ ಕಾಳಿನಂತೆ ತಲೆ ಮೇಲೆ ಹೊತ್ತವರು. ಇನ್ನೊಬ್ಬರಿದ್ದರು ಗರುಡ ದೇವರು. ಅವರು ಇವರಿಗೆ ಈಕ್ವಲ್ಲೇ. ಗರುಡ ಬಲಿಚಕ್ರವರ್ತಿ ಒಂದ್ಸಲ ಪರಮಾತ್ಮನ ಕಿರೀಟ ಕದ್ದುಕೊಂಡು ಹೋದಾಗ ಆ ಗರುಡ ದೇವರೇ ಬೆನ್ನತ್ತಿ ಹೋಗಿ ಆ ಬಲಿಯನ್ನ ಸೋಲಿಸಿ ಆ ಕದ್ದು ಹೋದ ಕಿರೀಟವನ್ನು ತಂದು ವಿಷ್ಣುವಿಗೆ ಸಮರ್ಪಣೆ ಮಾಡಿದಂಥ ವ್ಯಕ್ತಿ ಈ ಗರುಡ. ಹೀಗೆಲ್ಲ ಪರಿಚಯ ಮಾಡಿಕೊಟ್ಲು ಬುದ್ಧಿ ಸಖಿ. ಇವರೆಲ್ಲರೂ ಕೂಡ ತಪಸ್ಸು ಮಾಡಿ ರುದ್ರದೇವರು
ಇವರು ಗರುಡ ದೇವರು ತಪಸ್ಸು ಮಾಡಿ ವಾಹನ ಆಗಿದ್ದಾರೆ. ರುದ್ರದೇವರು ತಪಸ್ಸು ಮಾಡಿ, ಇವರು ಶೇಷದೇವರು ತಪಸ್ಸು ಮಾಡಿ ಹಾಸಿಗೆ ಆಗಿದ್ದಾರೆ. ಅಷ್ಟೇ ಅಲ್ಲ, ಮೋಕ್ಷಕ್ಕೆ ಹೋಗುವವರಿಗೆ ಇವರಿಬ್ಬರೂ ಕೂಡ ಮಾರ್ಗರೂಪರಾಗಿದ್ದಾರೆ. ಗರುಡ ಮಾರ್ಗ, ಶೇಷ ಮಾರ್ಗ ಅಂತ ಮೋಕ್ಷಕ್ಕೆ ಹೋಗುವವರಿಗೆ ಅವರಿಬ್ಬರು ಬೇಕೇ ಬೇಕು. ಹೀಗೆ ಪರಿಚಯ ಮಾಡಿಕೊ. ಇನ್ನೊಬ್ಬ ಇದ್ದಾನೆ ಇಂದ್ರ. ಆ ಇಂದ್ರನಿಗೆ ಏನು ಸಂಪತ್ತಿದ್ರೂ ಕೂಡ ಎಲ್ಲ ಉಪೇಂದ್ರ ನಾಮಕ ಪರಮಾತ್ಮನ ಅಧೀನವಾಗಿಯೇ ಬಂದಿರೋದು. ಇಂದ್ರನಲ್ಲಿ ಅಪಾರ ಸಂಪತ್ತಿದೆ. ಕಲ್ಪವೃಕ್ಷ, ಐರಾವತ, ಉಚ್ಚೈಶ್ರವಸ್ಸು ಕುದುರೆ, ಅದು ಐರಾವತ ಆನೆ, ಕಲ್ಪವೃಕ್ಷ ಅಂತ ಒಂದು ಮರ, ಚಿಂತಾಮಣಿ, ಕಾಮಧೇನು, ಇದೆಲ್ಲ ಇದೆ. ಎಲ್ಲವನ್ನು ಕೂಡ ಕ್ಷೀರ ಸಮುದ್ರ ಮಥನ ಮಾಡಿಸಿ ವಿಷ್ಣುವೇ ತಂದುಕೊಟ್ಟಂಥ ಅಮೂಲ್ಯ ವಸ್ತುಗಳು, ಅಮೂಲ್ಯ ನಿಧಿಗಳು ಇಂದ್ರನ ಹತ್ರ ಇದೆ. ಆದರೆ ಎಲ್ಲ ವಿಷ್ಣುವಿನಿಂದಲೇ ಬಂದದ್ದು. ಇನ್ನೊಬ್ಬ ಇದ್ದಾನೆ ಬೃಹಸ್ಪತಿ. ಅವನು ದೇವತೆಗಳ ಗುರು. ದೇವತೆಗಳ ಗುರು, ದೊಡ್ಡ ಸ್ಥಾನ. ಇನ್ನೊಬ್ಬ ಇದ್ದಾನೆ, ಅವನ ಹೆಸರೇ ಧರ್ಮ, ಯಮದೇವರು. ಧರ್ಮ ಅಂತ ಹೆಸರು, ಧರ್ಮ ಪರಿರಕ್ಷಕ. ಚಂದ್ರ ಇದ್ದಾನೆ, ಸುಧಾಕರ ಅಂತ ಹೆಸರು, ಅಮೃತದ ಬೆಳದಿಂಬಳ ಸುರಿಸ್ತಾನೆ. ಸೂರ್ಯ ಇದ್ದಾನೆ, ಸಹಸ್ರ ರಶ್ಮಿ, ಸಾವಿರಾರು ಕಿರಣಗಳು, ಕಮಲವನ್ನೆಲ್ಲ ಅರಳಿಸೋದು, ನೀರು ಸ್ವಚ್ಛ ಮಾಡೋದು, ಭೂಮಿ ಸ್ವಚ್ಛ ಮಾಡೋದು, ಆರೋಗ್ಯ ಭಾಗ್ಯ ಕೊಡೋದು ಎಲ್ಲ ಸೂರ್ಯನೇ. ಇವರೆಲ್ಲರೂ ಕೂಡ ಪರಮಾತ್ಮನ ಸೇವೆ ಮಾಡಿ, ನಿರಂತರ ಸೇವೆ ಮಾಡಿ ದೇವತ್ವವನ್ನು ಪಡೆದವರು. ಎಲ್ಲರ ಕೈಯಿಂದಲೂ ಸೇವೆನಾಗಿರ್ತಕ್ಕಂಥವನು ಅಂದರೆ ಈ ಕೃಷ್ಣ ಮಾತ್ರ ಅಂತ ರುಕ್ಮಿಣಿ ದೇವಿಗೆ ಬುದ್ಧಿಗೆಳತೆ ಹೇಳಿದ್ದು. ಆವಾಗ ಕೃಷ್ಣನ ಹತ್ತಿರ ಬಂದು ರುಕ್ಮಿಣಿ ದೇವಿ ಆ ಮಾಲೆಯನ್ನು ಹಾಕ್ತಾಳೆ. ಆ ಮಾಲೆಯೂ ಕೂಡ ಬೇರೆ ಯಾರಿಗೂ ಹೊಂತ ಇದ್ದಿಲ್ಲ, ಅಂಥ ಮಾಲೆ. ಮತ್ತು ಅವರ ಹೆಸರು ಕೂಡ ವಿಚಾರ ಮಾಡಿದ್ದು ರುಕ್ಮಿಣಿ ದೇವಿ. ಆ ಹೆಸರು ಯಾರ್ದು ಸರಿ ಇಲ್ಲ. ರುದ್ರದೇವರ ಹೆಸರೇನು ಗೊತ್ತೇ? ಉಗ್ರ ಅಂತ ಹೆಸರು. ವಾಯುದೇವರಿಗೆ ಚಂಚಲ ಅಂತ ಹೆಸರು. ಶೇಷದೇವರಿಗೆ ಗೂಢಪಾದ ಅಂತ ಹೆಸರು. ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಗೊತ್ತೇ ಆಗಲ್ಲ. ಬ್ರಹ್ಮದೇವರ ಹೆಸರಿದೆ ವೃದ್ಧ ಅಂತ ಬ್ರಹ್ಮದೇವರ ಹೆಸರು. ಅಗ್ನಿ ಹೆಸರು ಜ್ವಲನ. ಸೂರ್ಯನ ಹೆಸರು ತಪನ. ಗಣೇಶನಿಗೆ ಮಾಲೆ ಹಾಕೋಣ ಅಂದ್ರೆ ಗಣೇಶನ ಹೆಸರು ಗಣೇಶ ಅಂತ ಚೆನ್ನಾಗಿದೆ, ಆದ್ರೆ ಇನ್ನೊಂದು ಹೆಸರಿದೆ ಗಣೇಶನಿಗೆ, ವಕ್ರತುಂಡ ಅಂತ. ಹೆಸರು ಚೆನ್ನಾಗಿಲ್ಲ ಅಂತ ಬಿಟ್ಲಂತೆ. ಇನ್ನೊಬ್ಬ ಇದ್ದಾನೆ ಪೂಷ ಅನ್ನುವಂಥ ಒಬ್ಬ ದೇವತೆ, ಅವನಿಗೆ ಹಲ್ಲೇ ಇಲ್ಲಂತೆ, ಅದಂತಕ. ವರುಣದೇವರಿದ್ದಾರೆ, ಅವನಿಗೆ ಜಲರಾಟ್ ಅಂತ ಹೆಸರು. ಜಲರಾಟ್, ಲ ಅಂದ್ರೆ ಡ, ಸಂಸ್ಕೃತದಲ್ಲಿ ಲ ಡ ಒಂದೇ, ಜಡರಾಟ್ ಅಂತ ಆಗ್ತದೆ. ಜಡರಾಟ್ ಅಂತಂದ್ರೆ ಮೂರ್ಖ ಅಂತ ಅರ್ಥ. ಇನ್ನೊಬ್ಬ ಇದ್ದಾನೆ ಗೋತ್ರಾಸಹ ಅಂತ ಹೆಸರು ಅವನಿಗೆ, ಇಂದ್ರ. ಗೋತ್ರಾಸಹ ಅಂದ್ರೆ ಒಳ್ಳೆ ಗೋತ್ರವನ್ನು ಕಂಡ್ರೆ ಆಗಲ್ಲ ಅವನಿಗೆ, ಆ ರೀತಿ ಅರ್ಥ. ಇನ್ನೊಂದು ಅರ್ಥ ಗೋತ್ರಾಸಹ ಅಂದ್ರೆ ಬೆಟ್ಟವನ್ನು ಪುಡಿ ಮಾಡಿದವನು ದೇವೇಂದ್ರ, ಅದಕ್ಕೆ ಗೋತ್ರಾಸಹ. ಅವರ ಹೆಸರು ಚೆನ್ನಾಗಿಲ್ಲ ಅಂತ ಬಿಟ್ಲು. ಇನ್ನು ಅವರ ಉದ್ಯೋಗ ನೋಡಿದರೆ ಅದು ಚೆನ್ನಾಗಿಲ್ಲ. ಬ್ರಹ್ಮದೇವರನ್ನ ಮದುವೆ ಮಾಡ್ಕೊಳ್ಳೋಣ ಅಂದ್ರೆ ವೇದ ವೈದಿಕ ಮೌಲಿಹಿ, ಬರೇ ವೈದಿಕತನ ಜಾಸ್ತಿ. ಒಲ್ಲೇನೆ ವೈದಿಕ ಗಂಡನ ಅಂದ್ರಲ್ಲ, ರುಕ್ಮಿಣಿನೇ ಹೇಳಿದ್ದ. ಬ್ರಹ್ಮದೇವರು ಸದಾ ವೈದಿಕರು, ವೇದ ಪಾರಾಯಣನೇ ವೇದ ಪಾರಾಯಣ, ಸದಾ ವೇದ ಪಾರಾಯಣ. ವಾಯುದೇವರನ್ನ ಮದುವೆ ಮಾಡಿಕೊಳ್ಳೋಣ ಅಂದ್ರೆ ಯಾವಾಗ ನೋಡಿದ್ರು ಜಪ, ಯಾವಾಗಲೂ ಜಪ, ಹಂಸ ಮಂತ್ರ ಜಪ. ರುದ್ರದೇವರನ್ನ ಮದುವೆ ಮಾಡಿಕೊಳ್ಳೋಣ ಅಂದ್ರೆ ವೈರಾಗ್ಯ. ಬೇರೆಯವರಿಗೆಲ್ಲ ಬೇಕಾದಷ್ಟು ಸಂಪತ್ತು ಕೊಡ್ತಾರೆ, ಅವರು ಹುಟ್ಟದ್ದು ವ್ಯಾಘ್ರ ಚರ್ಮ. ಇಂಥ ವೈರಾಗ್ಯಶಾಲಿ ಹೆಣ್ಮಕ್ಕಳು ಹುಟ್ಟು ಹರಿಸ್ತಾರಂತೆ, ಪಿತೃಗಳು ಉಂಡು ಹರಿಸ್ತಾರಂತೆ. ಹುಟ್ಟು ಹರಿಸೋದು ಅವರು, ಉಂಡು ಹರಿಸೋರು ಪಿತೃಗಳು. ಒಳ್ಳೆ ಅಡಿಗೆ ಮಾಡಿದರೆ ಅವತ್ತು ಶ್ರಾದ್ದ ದಿವಸ ಪಿತೃಗಳಿಗೆ ತೃಪ್ತಿ ಅಂತೆ. ಅದರಿಂದ ರುದ್ರದೇವರು ವೈರಾಗ್ಯಶಾಲಿಗಳು, ಬರೇ ವ್ಯಾಘ್ರ ಚರ್ಮ ಉಟ್ಕೊಂಡಿದ್ದಾರೆ, ಬೇಡ. ಇಂದ್ರನ ಮದುವೆ ಮಾಡ್ಕೊಳ್ಳೋಣ ಅಂದ್ರೆ ಇಂದ್ರನ ಪೋಸ್ಟ್ ಚೆನ್ನಾಗಿದೆ, ಸ್ವರ್ಗಾಧಿಪತಿ, ಆದ್ರೆ ಯಾವಾಗಲೂ ಬ್ಯುಸಿ. ಅದರಿಂದ ಇಂದ್ರ ಆ ರೀತಿ. ಸೂರ್ಯ ಪರ್ಯಟನ ಪ್ರಿಯ, ಸದಾ ತಿರುಗೋದು ಸೂರ್ಯ, ಮೇರು ಪರ್ವತಕ್ಕೆ ಸುತ್ತ ಹಾಕ್ತಾನೇ ಇರ್ತಾನೆ. ಶಶಿ ಚಂದ್ರನಿಗೆ ದೋಷಾಕರ ಅಂತ ಹೆಸರು. ಮನ್ಮಥ ಎಲ್ಲ ಸರಿ, ಆದರೆ ಅನಂಗ ಅಂತ ಅವನಿಗೆ ಹೆಸರು, ಅಂಗವೇ ಇಲ್ಲ. ಏನ್ ಮಾಡ? ಕಮಲ ಬೌರೇ ಯದು ನಾಂಪತಿಂ. ಅದರಿಂದ ಇವ್ರನ್ನೆಲ್ಲ ಬಿಟ್ಟು ಇನ್ನು ಬ್ರಹ್ಮದೇವರನ್ನ ಮದುವೆ ಮಾಡ್ಕೊಳ್ಳೋಣ ಅಂದ್ರೆ ಬ್ರಹ್ಮ ಮಗ ಆಗಬೇಕು, ಶೇಷ ಹಾಸಿಗೆ ಆಗಬೇಕು,
ಗರುಡ ರಥ ಆಗಬೇಕು. ರುದ್ರದೇವರು ಪರಮಾತ್ಮನ ಪಾದಧೂಳಿಯನ್ನೇ ಪಾದೋದಕವನ್ನೇ ಶಿರಸಾಧರಿಸಿದ ಗಂಗಾಧರ. ಇನ್ನು ಇಂದ್ರ ಪರಮಾತ್ಮ ಕೊಟ್ಟಂತಹ ಸಾಮ್ರಾಜ್ಯವನ್ನೇ ಅನುಭವಿಸಬೇಕೇ ಹೊರತು ಸ್ವತಂತ್ರ ಅಲ್ಲ. ಚಂದ್ರ ಸೂರ್ಯ ಯಾವಾಗಲೂ ಭಗವಂತನ ಪಾದಾಸಕ್ತರು. ಹಾಗಾಗಿ ಸುದತಿ ಸಾದ್ವಾರಕ ನಾಯಕಂ ಕೃಷ್ಣನಿಗೆ ಮಾಲೆ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ರು. ಆ ಮಾಲೆ ತಯಾರು ಮಾಡೋರು ಕೂಡ ಯಾರು ಹೇಳಿದ್ರೋ ತಾವೇ ಮಾಡಿದ್ರೋ ಗೊತ್ತಿಲ್ಲ, ಅಂತೂ ಆ ಮಾಲೆಯಲ್ಲಿ ಸಂಪಿಗೆ ಹೂ ಸೇರಿಸಿದ್ರಂತೆ. ಸಂಪಿಗೆ ಹೂ ಸೇರಿಸಿದ್ರಿಂದ ಬ್ರಹ್ಮನಿಗೆ ಹಾಕೋ ಹಂಗಿಲ್ಲ, ಯಾಕೆ ಬ್ರಹ್ಮದೇವರಿಗೆ ಸಂಪಿಗೆ ಹೂ ನಿಷಿದ್ಧ. ಕಮಲ ಸೇರಿಸಿದ್ರು. ಯಾವೈ ಚಂಪಕ ಸಂಪದ ಅಬ್ಜವಸತೆ ದೂರ್ವಾಶ್ರಿಯ ಸ್ವಾತ್ಮನಃ ಗರಿಕೆ ಸೇರಿಸಿದ್ರು. ಲಕ್ಷ್ಮೀ ದೇವಿ ಗರಿಕೆ ಬರಲ್ಲ, ತಾನು ಹಾಕೋ ಹಾಗಿಲ್ಲ. ಲಕ್ಷ್ಮೀ ದೇವಿ ಗರಿಕೆಯಿಂದ ಪೂಜೆ ಮಾಡಬಾರ್ದು. ಕೇದಿಗೆ ಹೂ ಸೇರಿಸಿದ್ರು. ರುದ್ರದೇವರಿಗೆ ಕೇದಿಗೆ ಬರಲ್ಲ. ನೈದಿಲೆ ಹೂ ಸೇರಿಸಿದ್ರು. ಅಂಬೋಜ ಕಮಲ ಸೇರಿಸಿದ್ರು, ಅದು ಚಂದ್ರನಿಗೆ ಬರಲ್ಲ. ನೈದಿಲೆ ಹೂ ಸೇರಿಸಿದ್ರು, ಸೂರ್ಯನಿಗೆ ನಿಷಿದ್ಧ. ತುಳಸಿನೂ ಸೇರಿಸಿದ್ರು, ಗಣಪತಿಗೆ ನಿಷಿದ್ಧ. ಅಂತೂ ಎಲ್ಲ ದೇವತೆಗಳಿಗೆ ನಿಷಿದ್ಧವಾದ ಒಂದೊಂದು ಹೂ ಸೇರಿಸಿಬಿಟ್ಟಿದ್ರು. ಯಾರಿಗೂ ಹಾಕೋ ಹಾಗಿಲ್ಲ. ಪರಮಾತ್ಮನಿಗೆ ಇದು ಯಾವುದೂ ನಿಷಿದ್ಧ ಅಲ್ಲ. ಅವನಿಗೆ ಸಂಪಿಗೆನೂ ಬರುತ್ತೆ, ದೂರ್ವಾ ಬರುತ್ತದೆ, ಎಲ್ಲ ಬರ್ತದೆ. ಈ ಗಂಧ ಇಲ್ಲದೆ ಇರೋ ಕೆಲವು ಹೂವಿದೆ ನೋಡಿ, ಅದು ಬರಲ್ಲ ಅಷ್ಟೇ. ಹೀಗೆ ಆ ಮಾಲೆಯನ್ನು ನೋಡಿ ಇನ್ಯಾರಿಗೂ ಹಾಕೋ ಹಾಗಿಲ್ಲ ಅಂತ ರುಕ್ಮಿಣೀ ದೇವಿ ಕೃಷ್ಣನಿಗೆ ಹಾಕಿದ್ದು. ಎಲ್ಲ ಮುತ್ತೈದೆಯರು, ಪುರುಷರು ಸಂಗೀತ ಮಂಗಲ ಕಥಾ ಸಮಲಂಕೃತಾಂಗ್ಯ ಬಹಳ ಅಲಂಕಾರ ಮಾಡಿಕೊಂಡು ಬಂದಿದ್ರು ಕೃಷ್ಣ ರುಕ್ಮಿಣಿಯ ವಿವಾಹ ಮಹೋತ್ಸವಕ್ಕೆ ಅಂತ. ಅಷ್ಟೇ ಅಲಂಕಾರ ಮಾಡಿಕೊಂಡು ಬಂದು ಸಂಗೀತ ಮಂಗಲ ಕಥಾ ಸಂಗೀತ ಮಂಗಲ ಕಥೆ ಹಾಡುಗಳನ್ನು ಹಾಡ್ತಾ ಸುವರ್ಣಾಸನದಲ್ಲಿ ಕೂತಂಥ ಬಂಗಾರದ ಸಿಂಹಾಸನದಲ್ಲಿ ಕೂತ ಕನ್ಯಾವರರ ಮೇಲೆ ಮಂತ್ರಾಕ್ಷತೆ ಹಾಕಿ ನಮಗೂ ಕೂಡ ಅಕ್ಷಯವಾದ ಫಲ ಕೊಡು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಆಮೇಲೆ ಲಾಜಹೋಮ ಅನ್ನೋದು ಮರುದಿವಸ ನಡೀತು. ಆಮೇಲೆ ನಾಗಬಲಿ ಅಂತ ಇನ್ನೊಂದು ಕಾರ್ಯಕ್ರಮ. ಶೇಷದೇವರನ್ನ ಹಾಸಿಗೆಯಾಗಿ ಪರಮಾತ್ಮ ಕರ್ಕೊಂಡ ಮೇಲೆ ಭೂಮಿ ಹೊರಲಿಕ್ಕೆ ಬೇಕಲ್ಲ, ಅದಕ್ಕೆ ಆನೆಗಳಿಗೆ ಜವಾಬ್ದಾರಿ ಕೊಟ್ಟನಂತೆ, ನೀವು ಭೂಮಿ ಹೊತ್ತಿರ್ರಿ ಅಂತ. ನಾಗ ಅಂದ್ರೆ ಆನೆ. ಈಗ ಅದನ್ನ ನಾಗೋಲಿ ಅಂತ ಕರೀತಾರೆ, ಅಪಭ್ರಂಶ ಮಾಡಿ. ನಾಗಬಲಿ ಅಂತ ಅದರ ಹೆಸರು. ನಾಗ ಅಂದ್ರೆ ಆನೆಗಳಿಗೆ ಪೂಜೆ ಮಾಡಿ ಅದಕ್ಕೆ ಬಲಿ ಕೊಟ್ಟು ಶೇಷನ್ನ ನಾನು ಹಾಸಿಗೆಯಾಗಿ ಮಾಡ್ಕೋತೀನಿ, ನೀವು ಭೂಮಿಯನ್ನು ಹೊತ್ತಿರ್ರಿ ಅಂತ ಪ್ರಾರ್ಥನೆ ಮಾಡಬೇಕು. ಈ ರೀತಿ ನಾಗಬಲಿ ಕಾರ್ಯಕ್ರಮವು ಕೂಡ ನಡೀತು. ಅನಂತರ ಶ್ರೀಕೃಷ್ಣ ರುಕ್ಮಿಣಿಯನ್ನು ಕರೆಕೊಂಡು ದ್ವಾರಕೆಯಲ್ಲಿ ವಾಸ ಮಾಡಿದ್ದಾನೆ. ಆ ದ್ವಾರಕ ಅಂತನ್ನೋದು ಕೃಷ್ಣ ರುಕ್ಮಿಣಿಯರಿದ್ದರಿಂದ ಶ್ರೇಯಸ್ಸಿನ ಸಕಲ ಮಂಗಳ ಕಾರ್ಯಗಳ ದ್ವಾರವೇ ಆದಂತಾಗಿದೆ. ಅಂಥ ಕೃಷ್ಣ ರುಕ್ಮಿಣಿಯರ ವಿವಾಹ ಮಹೋತ್ಸವವನ್ನು ಅಲ್ಲಿ ವರ್ಣನೆ ಮಾಡಿದ್ದಾರೆ. ಆಮೇಲೆ ರುಕ್ಮಿಣಿಯಲ್ಲಿ ಪ್ರದ್ಯುಮ್ನ ಅನ್ನುವ ಮಗ ಹುಟ್ಟಿದ. ಪ್ರದ್ಯುಮ್ನನಿಗೆ ಅನಿರುದ್ಧ ಹುಟ್ಟಿದ. ಅನಿರುದ್ಧನಿಗೆ ವಜ್ರ ಅನ್ನುವಂಥ ಮಗ ಹುಟ್ಟಿದ್ದಾನೆ. ಅಲ್ಲಿಯವರೆಗೆ ಶ್ರೀಕೃಷ್ಣನ ಕಥೆಯನ್ನು ಮುಂದಿನ ಭಾಗ ಎಲ್ಲ ಸಂಕ್ಷಿಪ್ತಗೊಳಿಸಿ ಹೇಳಿದ್ದಾರೆ.